ತುಮಕೂರು ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ರವರ ಅಧ್ಯಕ್ಷತೆಯಲ್ಲಿ ಕೊರಟಗೆರೆ ತಾಲೂಕು ಕಚೇರಿಯಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ವೇಳೆ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ರವರು ಮಾತನಾಡಿ, ಇಂದು ಈ ಸಭೆಗೆ 120 ಅರ್ಜಿಗಳು ಬಂದಿವೆ. ಎಲ್ಲ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಬಗೆಹರಿಸಬೇಕು. ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿ. ನಾನು ಕೂಡ ಬಹುಮುಖ್ಯವಾದ ಕೆಲವು ಅರ್ಜಿಗಳನ್ನು ನೋಂದಾಯಿಸಿಕೊಂಡಿದ್ದೇನೆ. ಅವುಗಳನ್ನು ನಾನೇ ಸ್ವತಃ ಅರ್ಜಿದಾರರಿಗೆ ಸಮಸ್ಯೆ ಬಗೆಹರಿಸುತ್ತೇನೆ ಎಂದರು. ಇಲಾಖೆಗೆ ಸಂಬಂಧಪಟ್ಟ ಕೋಡಿ ಇಶ್ಯೂಸ್, ದುರಸ್ತಿದು, ತತ್ಕಾಲ ಕೋಡಿ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ವಿಳಂಬ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಯಿತು. ಇದನ್ನು ಕೂಡಲೇ ಡಿಡಿಎಲ್ಆರ್ ಈಗ ಲೈಸೆನ್ಸ್ ಸರ್ವೇಯರ್ಸ್ ಸಮಸ್ಯೆ ಇರೋದ್ರಿಂದ ವಿಳಂಬ ಆಗ್ತಾ ಇದೆ ಅಂತ ಡಿಡಿಎಲ್ಆರ್ ಅವರು ಹೇಳ್ತಿದ್ದಾರೆ. ಸೊ ಗವರ್ಮೆಂಟ್ ಸರ್ವೇಯರ್ಸ್ ಯಾರಿದ್ದಾರೆ ಆನ್ ಪ್ರಯಾರಿಟಿ ಬೇಸಿಸ್ ತಹಸೀಲ್ದಾರ್ಗೆ ಸೂಚನೆ ಕೊಡ್ತಾ ಇರೋದು, ಯಾವ್ಯಾವುದು ರೆವೆನ್ಯೂ ಸ್ಕೆಚಸ್ ಮೋರ್ ದೆನ್ 2 years ಪೆಂಡಿಂಗ್ ಇದೆ, ನಿಮಗೆ ಮಾತ್ರ ಮಾಹಿತಿ ಸಿಗುತ್ತೆ. ಅದನ್ನು ತಗೊಂಡು ಗವರ್ಮೆಂಟ್ ಸರ್ವೇಯರ್ಸ್ ಇಂದ ಇಮಿಡಿಯೇಟ್ ಆಗಿ ಅದನ್ನು ಮಾಡಬೇಕು. ಇಲ್ಲಿ ತಾಲೂಕು ಆಫೀಸಲ್ಲಿ RRT ಸೆಕ್ಷನ್ ಅಲ್ಲಿ ಸುಮಾರು ಪೆಂಡಿಂಗ್ ಇರೋದು ಕಂಡು ಬಂದಿದೆ. ಅದನ್ನು ತಹಸೀಲ್ದಾರ್ಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. RRT ಸೆಕ್ಷನ್ ಅಲ್ಲಿ ತಾವು ಒಂದು ಚೆಕ್ ಮಾಡಿ ಎಷ್ಟೆಷ್ಟು ತಿಂಗಳಿಂದ ಯಾವ ಫೈಲ್ ಪೆಂಡಿಂಗ್ ಇದೆ ಅಂತ ಇಮಿಡಿಯೇಟ್ ಆಗಿ ಅದನ್ನು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ವಿ. ಕೆಲವೊಂದು ಜನ ಬಂದಿದ್ರು, ನಮಗೆ ರೇಷನ್ ಕಾರ್ಡ್ ಅಲ್ಲಿ ಕೈಬಿಟ್ಟು ಹೋಗಿದೆ, ಸೇರಿಸಬೇಕು, ಆನ್ ಪ್ರಯಾರಿಟಿ ನನಗೆ ಕೊಡಿ ಅಂತ. ಅವರು ಕೂಡ ಇಮಿಡಿಯೇಟ್ ಆಗಿ ನಮ್ಮ JV ಫುಡ್ ಅವರು ಇವತ್ತೇ ಅದನ್ನು ಆದೇಶ ಮಾಡಿ ಕೊಡ್ತಾ ಇದ್ದಾರೆ. ಬೆಸ್ಕಾಂಗೆ 2 ಅರ್ಜಿಗಳು ಬಂದಿದ್ದಾವೆ. ಕಂಪಲ್ಸರಿ ಶಿಫ್ಟ್ ಮಾಡಬೇಕು ಅಂತ ಒಂದು, ಇನ್ನೊಂದು ನಮ್ಮ ಮನೆಗೆ ಕನೆಕ್ಷನೇ ಇಲ್ಲ, ಬೆಸ್ಕಾಂ ಕನೆಕ್ಷನೇ ಇಲ್ಲ. ಸೊ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಅವರಿಗೆ ಮಕ್ಕಳು ಇರೋದ್ರಿಂದ ಅದನ್ನು ಇಮಿಡಿಯೇಟ್ ಅಟೆಂಡ್ ಮಾಡಿ ಅಂತ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಇವತ್ತು ಏನೇನು ನಮಗೆ ಅರ್ಜಿಗಳು ಬಂದಿದ್ದಾವೆ, ಅದು ಕಂದಾಯ ಇಲಾಖೆ ಇರ್ಬೋದು, ಸರ್ವೆ ಡಿಪಾರ್ಟ್ಮೆಂಟು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಚೀಫ್ ಆಫೀಸರ್ ಕೂಡ ಕೊರಟಗೆರೆ ಟೌನ್ದು ರಾಜಕಾಲುವೆ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಒಂದು ಅರ್ಜಿ ಬಂದಿದೆ. ಸೊ ಅದೆಲ್ಲ ತುಂಬಾ ಗಂಭೀರವಾಗಿ ನಾವು ಪರಿಗಣಿಸಬೇಕು. ಮುಖ್ಯವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು, ನಿಮ್ಮದು ಜವಾಬ್ದಾರಿ ಹೆಚ್ಚಿದೆ. ಅದನ್ನು ತಾವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಇರಲ್ಲ. ಅದು ಕೇಸ್ ವರ್ಕರ್ ಇಂದ ಹಿಡಿದು ಶಿರಸ್ತೇದಾರ್ ಮತ್ತು ತಾಲೂಕ್ ಲೆವೆಲ್ ಆಫೀಸರ್, ನಿಮ್ಮನ್ನು ರಿವ್ಯೂ ಮಾಡೋ ಜಿಲ್ಲಾ ಮಟ್ಟದ ಅಧಿಕಾರಿ, ಎಲ್ಲರೂ ಕೂಡ ಅವರವರು ರೆಸ್ಪಾನ್ಸಿಬಿಲಿಟೀಸ್ ಅನ್ನು ಸರಿಯಾಗಿ ಮಾಡಬೇಕು ಅಂತ ನಾನು ನಿಮಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಏನು 120 ಅರ್ಜಿಗಳು ಬಂದಿದ್ದಾವೆ, ಅದನ್ನು ಪ್ರತಿಯೊಂದು ಕೂಡ ನಾವು ITGR ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡಿದ್ವಿ. ಯಾವುದು ಅರ್ಜಿ, ಏನು ಅವರದ್ದು ರಿಕ್ವೆಸ್ಟ್ ಇದೆ ಮತ್ತು ಯಾರು ಸಂಬಂಧಪಟ್ಟ ಆಫೀಸರು, ಪ್ರತಿಯೊಂದು ಮಾಹಿತಿ ಕೂಡ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಿದೆ. ವಿಶೇಷವಾಗಿ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸಿರುವ ವಿಚಾರಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಗುಬ್ಬಿ ತಾಲೂಕಲ್ಲಿ ಮಾಡಿರುವ ಜನಸಂಪರ್ಕ ಸಭೆಯಲ್ಲಿ ಕೂಡ ನಾನು ಬರ್ಕೊಂಡಿದ್ದೀನಿ. ಕೊರಟಗೆರೆಯಲ್ಲಿ ಕೂಡ ಸುಮಾರು ಒಂದು 20 ಐಟಮ್ಸ್ ಅನ್ನು ನಾನು ಬರ್ಕೊಂಡಿದ್ದೀನಿ. ಅರ್ಜಿದಾರರು ಯಾರು, ಅವರ ಹೆಸರು, ಮೊಬೈಲ್ ನಂಬರ್ ಮತ್ತು ಸಂಬಂಧಪಟ್ಟ ಅಧಿಕಾರಿ ಯಾರು ಅಂತ ನಾನು ಬರ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಪರ್ಸನಲ್ ಆಗಿ ನಾನು ಫಾಲೋ ಅಪ್ ಮಾಡ್ತೀನಿ, ಬಿಕಾಸ್ ಇದು ತೀರಾ ಅವಶ್ಯಕತೆ ಇದೆ ಅಂತ ನನಗೆ ಅನಿಸಿರೋದನ್ನು ನಾನು ಬರ್ಕೊಂಡಿದ್ದೀನಿ. ಇದಕ್ಕೆ ತಾವೆಲ್ಲರೂ ಮತ್ತೆ ನಾನು ರಿವ್ಯೂ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು. ನಾನು ಪ್ರತಿಯೊಬ್ಬ ತಾಲೂಕು ಮಟ್ಟದ ಅಧಿಕಾರಿಗೆ ನಾನು ಮನವಿ ಮಾಡುವುದು, ಇವತ್ತು ಏನು ಅರ್ಜಿಗಳು ಬಂದಾಗ ಅದು ಬರೀ 10% ಇರಬಹುದು, ಸಮಸ್ಯೆಗಳು 90% ಇದೆ. ಕನಿಷ್ಠ ಈ ಅರ್ಜಿಗಳನ್ನು 1 ವಾರ ಟೈಮ್ ಒಳಗಡೆ ಒಂದು ಲಾಜಿಕಲ್ ಎಂಡಿಗೆ ತರಬೇಕು. ಇನ್ನು ಕೊರಟಗೆರೆ ತಾಲೂಕು ಆಡಳಿತದ ಅಧಿಕಾರಿಗಳಿದ್ದರೂ ಸಹ ಸಾರ್ವಜನಿಕರ ಹಾಗೂ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕಾದರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಬರಬೇಕಾದಂತಹ ದುಸ್ಥಿತಿ ಕೊರಟಗೆರೆ ಜನತೆಗೆ ಬಂದು ಒದಗಿದೆ. ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ನೀಡಲು ರೈತರು ಸಾಲುಗಟ್ಟಿ ನಿಂತಿದ್ದಾರೆ. ಹಾಗಾದರೆ ತಾಲೂಕು ಆಡಳಿತ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರ ಕುಂದುಕೊರತೆಗಳನ್ನು ನೀಗಿಸುವಲ್ಲಿ ವಿಫಲರಾಗಿದ್ದಾರಾ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ.